ಮಾದಿಗ ಸಮಾಜ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾದಿಗ ಸಮಾಜ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ನಮ್ಮ ಸಮಾಜದ ಹಿರಿಯ ನಾಯಕರಾದಂತ ಗೋಪಾಲರ ಕಟ್ಟಿಮನಿ ಅವರು ಈ ಹೋರಾಟವನ್ನು ಉದ್ದೇಶಿಸಿ ಮಾತಾಡಬೇಕಂತಕ್ಕಂಥದ್ದು. ನನ್ನ ಹೆಸರು ಗೋಪಾಲರಾವ್ ಕಟ್ಟಿಮನಿ, ಕರ್ನಾಟಕ ಮಾದರ ಮಹಾಸಭಾ ಜಿಲ್ಲಾಧ್ಯಕ್ಷ. ಬಂಧುಗಳೇ, ಈಗಾಗಲೇ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಅಂತಕ್ಕಂಥ ಶಬ್ದ ಘೋಷಣೆ ಮಾಡಿದೆ. ಕಳೆದ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಘೋಷಣೆ ಮಾಡಿದ ಅಷ್ಟೇ ಇದೆ. ಅದರ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರನ್ನು ಬಹಳ ಸಂತೋಷ ಪಟ್ಟಿರ್ತಕ್ಕಂಥ ದಿನ ಅಂದು. ಆದರೆ ಕಾಲಕ್ರಮೇಣ ಆ ಒಳ ಮೀಸಲಾತಿ ಜಾರಿ ಅಂತಕ್ಕಂಥ ಶಬ್ದಕ್ಕ ಅರ್ಥಹೀನ ಆಗ್ತಾ ಬರ್ತಾ ಇದೆ. ಯಾಕಂದ್ರ ಈ ರಾಜ್ಯದ ರಾಜ್ಯಪಾಲರು ತಾವು ಕಳಿಸಿರ್ತಕ್ಕಂಥ ಬಿಲ್ ಅನ್ನು ಪುನಃ ವಾಪಸ್ ಕಳಿಸಿರ್ತಕ್ಕಂಥ ಸರ್ಕಾರಕ್ಕೆ ನಾಚಿಕೆ ಹಿಡಿತನ ಅಂತಕ್ಕಂಥ ಮರಿಬಾರದು. ಹಾಗಾಗಿ ಇವತ್ತು ಅನೇಕ ಇಲಾಖೆಗಳಲ್ಲಿ ಏನ್ ನೇಮಕಾತಿಗಳಿವೆ ಅದು ಸಂಪೂರ್ಣವಾಗಿ ಈ ಮಾದಿಗ ಸಮುದಾಯಕ್ಕೆ ಏನಪ್ಪಾ ಅಂದ್ರೆ ಕೈ ತಪ್ಪು ಹೋಗ್ತಕ್ಕಂಥ ಸಂದರ್ಭ ಉಂಟಾಗಿದೆ. ಹಾಗಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗರು ಏನು ಹೋರಾಟ ಮಾಡಿದ್ರೆ 30 ವರ್ಷ, ನಾವು ಯಾವತ್ತು ಸುಮ್ಮನೆ ಕೊಡ್ತಕ್ಕಂಥ ಜನ ಅಲ್ಲ. ಅದಕ್ಕೆ ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳೇ, ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರೇ, ಈ ರಾಜ್ಯದ ಗೃಹ ಸಚಿವರೇ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ, ಇವತ್ತು ಸರ್ಕಾರ ಏನಪ್ಪಾ ಅಂದ್ರೆ ಏಕಾಏಕಿ ನೇಮಕಾತಿ ಆದೇಶಗಳು ಹೊರಡಿಸ್ತಾ ಇವೆ, ಅಲ್ಲಿ ಮೀಸಲಾತಿ ಬಿಂದು ಅಂತಕ್ಕಂಥದ್ದು ಅಳವಡಿಸ್ತಾ ಇಲ್ಲ. ಹೀಗಾಗಿ ನಮ್ಮ ಬೇಡಿಕೆ ಇದೆ, ಈ ರಾಜ್ಯದ ಮುಖ್ಯಮಂತ್ರಿಗಳೇ, ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರೇ, ದಯವಿಟ್ಟು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಒಳ ಮೀಸಲಾತಿ ಏನ್ 6% ಕೊಡ್ತೀನಿ ಅಂತ ಹೇಳಿದ್ರಿ, ಆ 6% ಮುಖಾಂತರವಾಗಿ ಬಿಂದು ಅಂತಕ್ಕಂಥದನ್ನ ಕೊಟ್ರಿಲ್ಲ, ಅದರ ಸಂಪೂರ್ಣವಾಗಿ ಜಾರಿ ಮಾಡ್ರಿ. ಜಾರಿ ಮಾಡ್ಲಕ್ ಇಲ್ಲ ಆಗಲಿಲ್ಲ ಅಂತಂದ್ರ ಬರ್ತಕ್ಕಂಥ ದಿನಗಳಲ್ಲಿ ನಾವು ಬಹುಶಃ ಮಾದಿಗರಿಂದ ಏನಪ್ಪಾ ಅಂದ್ರ ಪ್ರತಿಭಟನೆ ಎದುರಿಸಬೇಕಾಗ್ತದ. ಕೆಲವೊಂದು ಸಂದರ್ಭ ಉಂಟಾಗಬಹುದು, ನೀವು ಅಧಿಕಾರ ಕೂಡ ಕಳೆದುಕೊಳ್ಳಬಹುದು ಅಂತಕ್ಕಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂದ್ರ ಕರ್ನಾಟಕದಲ್ಲಿ ಈಗಾಗಲೇ ಅನೇಕ ಕಮಿಟಿಗಳೇನಪ್ಪಾ ಅಂತಂದ್ರ ಕರ್ನಾಟಕದಲ್ಲಿ ಮಾದಿಗರೇ ಹೆಚ್ಚಿಗಾರ. ಇಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಪರಿಶಿಷ್ಟ ಜಾತಿಯಲ್ಲಿ ಅತ್ಯಂತ ಬಹುಸಂಖ್ಯಾತರ ಮಾದಿಗರ ಇರತಕ್ಕಂಥ ವರದಿ ಕೂಡ ತಮ್ಮಲ್ಲಿ ಇದೆ. ಅದಾಗಿಯೂ ಕೂಡ ನಾವು ಯಾವುದೇ ಸಮುದಾಯವನ್ನ ದೋಷಣೆ ಕೊಡ್ತಕ್ಕಂಥವ್ರಲ್ಲ, ಅವರ ಹಕ್ಕನ್ನು ಅವ್ರು ಬೇಡ್ತಾ ಇದ್ದಾರೆ, ನಾವು ನಮ್ಮ ಹಕ್ಕನ್ನು ಬೇಡ್ತಾ ಇದ್ದೀವಿ. ಹಾಗಾಗಿ ಮುಖ್ಯಮಂತ್ರಿಗಳೇ, ಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯಪಾಲರಿಗೆ ಕಳಿಸಿರ್ತಕ್ಕಂಥ ಬಿಲ್ ಅನ್ನು ವಾಪಸ್ ಬಂದಿದೆ, ನಿಮ್ಗೂ ಕೂಡ ಗೊತ್ತಿದೆ. ಆದ್ರ ಮಾದಿಗರ ಬೇಡಿಕೆ ಈಡೇರ್ತಾ ಇಲ್ಲ. ದಯವಿಟ್ಟು ಆ ಮಸೂದೆಗೆ ಏನಪ್ಪಾ ಅಂದ್ರೆ ರಾಜ್ಯಪಾಲರು ಅಂಕಿತ ಹಾಕ್ತಕ್ಕ ವ್ಯವಸ್ಥೆ ಈ ರಾಜ್ಯದ ಮುಖ್ಯಮಂತ್ರಿ ಸಚಿವ ಸಂಪುಟ ಕೂಡ ಮಾಡಬೇಕನ್ನುವಂತ ಒತ್ತಾಯ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹೋರಾಟಗಾರ ಮಾದಿಗರು ಕೂಡ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಇಲ್ಲ ಬರ್ತಕ್ಕಂಥ ದಿನಗಳಲ್ಲಿ ಸಿದ್ದರಾಮಯ್ಯ ಆಟೋ ಅಂತಕ್ಕಂಥ ಒಂದು ಕಾರ್ಯಕ್ರಮ ಜಾರಿಗೆ ನಾವು ಹೋರಾಟ ಮಾಡಬಹುದು ಅನ್ನುವಂತ ಮಾತನ್ನು ಹೇಳಿ, ಅದಕ್ಕೆ ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳೇ ಸಂಪೂರ್ಣವಾದಂತ ಒಳ ಮೀಸಲಾತಿಯನ್ನ ಜಾರಿ ಮಾಡ್ರಿ, ಜಾರಿ ಮಾಡ್ರಿ, ಜಾರಿ ಮಾಡ್ರಿ ಅಂತಕ್ಕಂಥ ಒಕ್ಕೊರಲಿನಿಂದ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಬಂಧುಗಳೇ, ಅದನ್ನ ಎಲ್ಲರ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಆದಿಯಾಗಿ, ಸಚಿವರಾದಿಯಾಗಿ ಅದನ್ನು ಪರಿಗಣಿಸಿ ರಾಜ್ಯಪಾಲರ ಹತ್ರ ಹೋಗಿ ಕಲಬುರಗಿ ಜಿಲ್ಲೆಯಲ್ಲಿ ಸಮಸ್ತ ಮಾದಿಗ ಒಕ್ಕೂಟದಿಂದ ಮೊನ್ನೆ ಕಲಬುರಗಿ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕ ಖರ್ಗೆಜಿ ಅವರ ಕಚೇರಿಗೆ ಇವತ್ತು ಒಂದು ಮನವಿ ಕೊಡೋಗೋಸ್ಕರ ಒಂದು ಪ್ರತಿಭಟನೆ ಮಾಡಲಾಯಿತು. ಉದ್ದೇಶ ಏನಪ್ಪಾ ಅಂತಂದ್ರ ಸಂಪೂರ್ಣ ಒಳ ಮೀಸಲಾತಿ, ಈ ಕರ್ನಾಟಕ ರಾಜ್ಯದಲ್ಲಿ ಏನು ಒಳ ಮೀಸಲಾತಿಯನ್ನು ಮಾಡಿತ್ತು ಅದಿನ್ನು ಸಂಪೂರ್ಣವಾಗಿ ಜಾರಿಯಾಗಿಲ್ಲ. ಈ ಸಂಪೂರ್ಣ ಜಾರಿ ಆಗಲ್ಲ ಬಟ್ಟಿ ಒಳ ಮೀಸಲಾತಿ ಮಾಡಿವಿ ಅಂತ ಹೇಳಿದಂಗ ಆಗ್ತದೆ ಅಷ್ಟೇ, ಮಾಡಿದಂಗ ಆಗಿಲ್ಲದು. ಸಂಪೂರ್ಣ ಮಾಡಂತ ಈ ಒಂದು ಪ್ರತಿಭಟನೆ ರಾಜ್ಯಾದ್ಯಂತ ಮಾಡ್ಲಾಕತ್ತೀವಿ ಎಲ್ಲ ಕಡೆಯಿಂದ. ಯಾಕಪ್ಪ ಅಂದ್ರ ಮಾದಿಗರಿ ನಿರಂತರವಾಗಿ 45 ವರ್ಷಗಳಿಂದ ನಿರಂತರವಾಗಿ ಮಾದಿಗರ ಮೇಲೆ ಈ ಸರ್ಕಾರಗಳು ಅನ್ಯಾಯ ಮಾಡ್ತಲೇ ಬಂದಿವೆ. ಹೆಚ್ಚಿನ ಆಡಳಿತದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾದಿಗರು ನಿರಂತರವಾಗಿ ಆಡಳಿತ ಮಾಡುವಲ್ಲಿ ಯಶಸ್ವಿ ಆಗ್ಯದ. ಯಾಕಪ್ಪ ಅಂದ್ರ ಯಾವುದೇ ಒಂದು ಹೋರಾಟದಲ್ಲಿ ಮಾದರಿಗೆ ಅವ್ರು ಬೇಡ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ವಿಫಲ ಆಗ್ಯದ. ಈ ಒಂದು ಮಾದಿಗರ ಒಂದು ಒಳ ಮೀಸಲಾತಿಯನ್ನು ಬಹುದೊಡ್ಡ ಬೇಡಿಕೆ ಇತ್ತು. ಇದು ಬೇಡಿಕೆ ಏನಂತಿದ್ದಪ್ಪ ಅಂದ್ರೆ ನಮ್ಮ ಪ್ರತಿಭಟನೆ ಸದಾಶಿವ ಆಯೋಗ ಜಾರಿ ಮಾಡುವಂತ ಒಂದು ಹೋರಾಟ ಇತ್ತು ನಮ್ದು.
ಎಜಿ ಸದಸ್ಯ ಆಯೋಗ ಹೋರಾಟ ಮಾಡರಂತೆ ನಾವು 40 ವರ್ಷದಿಂದ ಏನು ಹೋರಾಟ ಮಾಡಕತ್ತೀವಿ. ಒಳಗೆ ಸುಮಾರು 25 ವರ್ಷ ಎಜಿ ಸದಸ್ಯ ಆಯೋಗ ವರದಿ ಮಾಡಂತೇನೆ ಹೋರಾಟ ಮಾಡಿದೀವಿ. ಆದ್ರೆ ಸರ್ಕಾರ ಯಾವುದು ಕಿವಿ ಕೊಡ್ಲಿಲ್ಲ. ಬಿಜೆಪಿ ಸರ್ಕಾರ ಮಾಧುಸ್ವಾಮಿ ಆಯೋಗ ಮಾಡಿಕೇಸಿ ಏನೋ ಮಾಡೋ ಪ್ರಯತ್ನ ಮಾಡಿತ್ತು, ಅದೇನೋ ಕೇಂದ್ರ ಸರ್ಕಾರ ನಿಂತಿತ್ತು, ಅದು ವಿಫಲವಾಯಿತು. ಬಟ್ ಪ್ರಯತ್ನ ಮಾತ್ರ ಮಾಡಿತ್ತು. ಆಮೇಲೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡದಿದ್ರು ಸುಪ್ರೀಂ ಕೋರ್ಟ್ ಈ ಒಂದು ಒಳ ಮೀಸಲಾತಿ ಮಾಡುವಲ್ಲಿ ಯಾರಿಗೆ ಅನ್ಯಾಯ ಆಗೋದಿಲ್ಲ, ಎಲ್ಲರಿಗೂ ನ್ಯಾಯ ಸಿಗ್ತಂತೇಳಿ ಆದೇಶ ನೀಡಿತು. ಆ ರಾಜ್ಯದ ಸರ್ಕಾರಗಳು ಒಳ ಮೀಸಲಾತಿ ಮಾಡ್ಬೇಕಂತೇಳಿ ನಿರ್ದೇಶ ನೀಡಿದ ಮೇಲೆ ಈ ಕರ್ನಾಟಕ ಸರ್ಕಾರ ಬಿ ಕೆಲವು ರಾಜ್ಯಗಳು ಮಾಡಿದ ನಂತರ ಕರ್ನಾಟಕ ಸರ್ಕಾರ ಬಿ ಮುಂದೆ ಜಟ್ಟಿಗೆಸಿ ಒಳ ಮೀಸಲಾತಿ ಮಾಡುವಲ್ಲಿ ಪ್ರಯತ್ನ ಮಾಡಿತ್ತು. ಅವಾಗ ನಾವು ಎಜಿ ಸದಸ್ಯವಾಗಿನೇ ಮಾಡ್ಬೋದಾಗಿತ್ತು. ಅವರು ಇಲ್ಲ ಕೆಲವರು ಒತ್ತಡಕ ರಾಜಕೀಯ ಒತ್ತಡಕ ಎಜಿ ಸದಸ್ಯವಾಗಿ ಮಾಡಿದ್ರೆ ಮಾದಿಗರಿಗೆ ಜಾಸ್ತಿ ಒಂದು ಲಾಭ ಆಗ್ತಿರ. ಇದ್ರೊಳಗೆ ಎಜಿ ಆಯೋಗದಾಗ ಮಾದಿಗರ ಜನಸಂಖ್ಯೆ ಹೆಚ್ಚದ ಅನ್ನೋ ಒಂದು ಮಾಹಿತಿ ತಿಳ್ಕೊಂಡು ಅದನ್ನ ವಿರೋಧ ಮಾಡಿ ಎಜಿ ಸದಸ್ಯ ಬೇಡ, ಇನ್ನೊಂದು ಆಯೋಗ ಮಾಡಂತ ತಿಳ್ಕಿಸಿ ಚರ್ಚೆ ನಡೆದಾಗ ನಾವು ಮಾದಿಗರು ಎಜಿ ಸದಸ್ಯನೇ ಮಾಡಂತ ಹೇಳಿದೀವಿ. ಇಲ್ಲ ಎಲ್ಲ ಒತ್ತಡ ಮಾಡ್ಕೇಸಿ ಇಲ್ಲ ನಾಂಗ್ ಮೋದಸ್ ಕೊಡಮಂತ ಕೇಳಿಸಿ ಖುದ್ದಾಗಿ ಸರ್ಕಾರ ಮತ್ತು ನಮ್ಮ ವಿರೋಧ ಅಣ್ಣತಮ್ಮಿದ್ರು ಸಹ ಎಲ್ಲರೂ ಕೂಡಿಕೊಂಡು ನಾಗಮೋಹನ್ ದಾಸ್ ಅವರಿಗೆ ಈ ವರದಿ ಸಮೀಕ್ಷೆ ಮಾಡಲು ವರದಿ ಕೊಟ್ಟಾಗ ನಾಗಮೋಹನ್ ವರದಿ ಸಹಿತ ನಮ್ಮ ಮಾದಿಗರು ಬಹುಸಂಖ್ಯಾತರಾದ ಕರ್ನಾಟಕದಾಗ ಮಾದಿಗರು ಶೈಕ್ಷಣಿಕವಾಗಿ ಹಿಂದುಳಿದಾರ, ಸಾಮಾಜಿಕವಾಗಿ ಹಿಂದುಳಿದಾರ ಮತ್ತು ರಾಜಕೀಯವಾಗಿ ಹಿಂದುಳಿದಾರ ಅಂತ ವರದಿ ನೀಡಿತ್ತು. ಯಥಾವತ್ತಾಗಿ ನಾಗಮೋಹನ್ ದಾಸ್ ವರದಿ ಯಥಾವತ್ತು ಹೇಗಿದೆ ಹಾಗೆ ಸರ್ಕಾರ ಜಾರಿ ಮಾಡಬೇಕಾಗಿತ್ತು. ಅದು ಮಾಡೋದೇ ಒಂದು ನಿಯಮ ಅಂತ ನನಗನ್ಸುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಏನು ಆಯೋಗ ಜಾರಿ ಮಾಡ್ಯಾರ, ಜಾರಿಗೆ ಆಯೋಗ ನಾಗಮೋಹನ್ ದಾಸ್ ಆಯೋಗ ಇದೆ, ಅವ್ರು ಕೊಟ್ಬೇಕು. ಅವ್ರು ಯಥಾವತ್ತಾಗಿ ಹೆಂಗ್ ಕೊಟ್ಟಿರ್ತಾರೆ ಹಂಗೆ ಜಾರಿ ಮಾಡಿದ್ರೆ ಅದು ನಾಗಮೋಹನ್ ದಾಸ್ ಆಯೋಗ ಅನಿಸ್ತದ. ಅದನ್ನ ಕರಪ್ಷನ್ ಮಾಡಿ ಕೇಸಿ ಮತ್ತೆ ಇಲ್ಲಿ ಮಾತು ತುಳಿಯುವಂತ ಯತ್ನ ಮಾಡಿದ್ದಾರೆ ಸರ್ಕಾರ. ಕರಪ್ಷನ್ ಮಾಡಿ ನಾಗಮೋಹನ್ ದಾಸ್ ಆಯೋಗ ಪ್ರಕಾರ ಮಾದಿಗರಿಗೆ 7.5% ನಮಗೆ ಮೀಸಲಾತಿ ದೊರಿಬೇಕಾಗಿತ್ತು. ಅವರು ಇದು 7.5 ಆದ್ರೂ ಮತ್ತೆ ಮಾದಿಗರಿಗೇನೆ ಲಾಭ ಜಾಸ್ತಿ ಆಗ್ತದ. ಇಲ್ಲಿ ಮಾದಿರಿಗೆ ಇಷ್ಟು ಕೊಡಬಾರ್ದ ಅನ್ನೋ ಒಂದು ಏನಂತಾರ ಕುಲಿಗೇಡ್ತನ ಒಟ್ಟಿಗೆ ಚಿಟ್ಟುಗಂಡು ಕೇಸಿ ಅದನ್ನ ನಾಗಮೋಹನ್ ದಾಸನ್ನ ಕರಪ್ಷನ್ ಮಾಡುವಲ್ಲಿ ಮತ್ತೆ ಮಾದಿಗ ಸಂಬಂಧ ಜಾತಿಗಳು ಯಾರು, ವಲಯ ಸಂಬಂಧ ಜಾತಿ ಯಾರು, ಈ ತರ ಮತ್ತೆ ನಮ್ಗೆ ಇಕ್ವಲ್ ಮಾಡಿ ಅದರೊಳಗೆ ನಾವು ತುಳಿತಕ್ಕಂಥ ಕೆಲಸ ಮಾಡಿ ಸರ್ಕಾರ ನಾಗಮೋಹನ್ ದಾಸ್ ವರದಿ ಅಂತ ಹೇಳಿಕೇಸಿ ತಮ್ಮದೇ ಆದಂತ ಒಂದು ವರದಿ ಜಾರಿ ಮಾಡಿದ ಒಳ ಮೀಸಲಾತಿ. ಆದ್ರೂ ಸಹಿತ ನಾವು ಮಾದಿಗರು ಸಹನೆಯಿಂದ ಸಹಿಸ್ಕೊಂಡು ಕೇಸಿ ಆದ್ರೂ ಸಹಿತ ನಾವು ಒಪ್ಪಿಕೊಂಡಿದ್ದೀವಿ. ಅದು ಸಹಿತ ಇನ್ನುವರೆಗೆ ಸಂಪೂರ್ಣವಾಗಿ ಮಾಡ್ತಾ ಇಲ್ಲ. ಈಗೇನೋ ರೋಸ್ಟರ್ ಕರೆದಿದ್ದಾರೆ, ಅಲ್ಲಿ ಅನ್ಯ ಜಾತಿಗಳಿಗೆ ಅನ್ಯ ಆಗ್ತಂತ ಹೇಳ್ತಿದಾರೆ. ಈ ಸುಮಾರು 45 ವರ್ಷಗಳಿಂದ 40-50 ವರ್ಷಗಳಿಂದ ಮಾದಿಗರ ಸಮುದಾಯದವರಿಗೆ ಅವರು ನೌಕರಿ ಇಲ್ಲ, ಒಂದು ಶೈಕ್ಷಣಿಕದಲ್ಲಿ ಹಿನ್ನಡೆ, ಒಂದು ರಾಜಕೀಯದ ಹಿನ್ನಡೆ, ಒಂದು ಆರ್ಥಿಕವಾಗಿ ಹಿನ್ನಡೆ ಇದ್ರೂ ಸಹಿಸಂತ ಬಂದಿದ್ವಿ ನಾವು. ಈ ಒಳ ಮೀಸಲಾತಿ ಬಂದಾಗಲಿ ಇನ್ನೂ ಒಂದು 10 ಹುದ್ದೆಗಳು ಸಹಿತ ನಾವು ಈ ಒಳ ಮೀಸಲಾತಿಯಿಂದ ಇನ್ನ ತಗೊಂಡಿಲ್ಲ. ಈಗಲೇ ನಮ್ಮ ಮ್ಯಾಗ ವಿರೋಧ ಚಾಲುವಾಗಿದೆ. ಈಗ ವಿರೋಧ ಪ್ರಾರಂಭ ಮಾಡ್ತಾ ಇದಾರೆ. ಇದೇನಂತಾರ ನಾವು ಉಣ ಕುಂತಾಗ ಅನ್ನ ನೀಡಿದ್ದಾರ ಕಾಗಿ ಬಂದು ಕಸಂದು ಹೋದಪ್ಲೆ ಹಾಕ್ಲಿಕ್ಕತ್ತದ ಇದು. ಅದಕ್ಕೆ ನಾವು ಇವತ್ತಿನ ದಿಲ್ಲಿ ನಾವೆಲ್ಲ ಸಮಸ್ತ ಕರ್ನಾಟಕದ ಮಾದಿಗರು ಎಲ್ಲರೂ ನಾವು ಇವತ್ತಿನ ದಿನ ರೆಡಿಯಾಗಿ ಎಲ್ಲ ಸಚಿವರ ಕರ್ನಾಟಕದ ಎಲ್ಲ ಉಸ್ತುವಾರಿ ಸಚಿವರ ಮುಂದೆ ಪ್ರತಿಭಟನೆ ಮಾಡಕತ್ತೀವಿ. ಇದು ಮೊದಲನೇ ಅಂತ. ಇನ್ನ ಏನು ಒಂದು 15 ದಿನದೊಳಗ ಇದು ಬಜೆಟ್ ಅನ್ನು ಮಂಡನೆ ಮಾಡಿದ ಒಳಗಾಗಿ ಸಂಪೂರ್ಣ ಮಾಡದಿದ್ದರೆ ಕರ್ನಾಟಕದಂತ ಪೂರಾ ಮಾದಿಗರು ಎಲ್ಲ ಜಿಲ್ಲೆಗಳು ಹೋರಾಟ ಮಾಡಿ ಎಲ್ಲ ಜಿಲ್ಲೆಗಳು ಬಂದ್ ಮಾಡಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಮೂಲಕ ಹೇಳ್ತೀವಿ. ಎಲ್ಲ ಸಮೀಕ್ಷೆ ಮಾಡಿದ ನಂತರ ಈ ಒಂದು ಸಮಾಜಕ್ಕೆ ಅವರೇ ದಂಗಾಗಿದ್ದಾರೆ. ಈ ಸಮಾಜಕ್ಕೆ ಇಷ್ಟೊಂದು 30-40 ವರ್ಷದಿಂದ ಅನ್ಯಾಯ ಆಗಿದೆ ಅಂತಂದ್ರೆ ಅದೊಂದು ಜನಸಂಖ್ಯೆ ಅನುಗುಣವಾಗಿ ನೋಡಿ ಸಮೀಕ್ಷೆಯನ್ನು ನೋಡಿ ಇಲ್ಲಿ ನಮ್ಮೆಲ್ಲಾ ರಾಜಕೀಯ ಮುಖಂಡರಿಗೆ ಸಮಾಜ ಸಂಘಟಕರಾಗಿ ಅವ್ರ ಸರ್ಕಾರಕ್ಕೆ ಮುಂದಿಟ್ಟಾಗ ಸರ್ಕಾರದಲ್ಲಿ ಸಚಿವ ಸಂಪುಟ ಅಧಿಕಾರದಲ್ಲಿ ಇರುವಂತ ಇವತ್ತು ಎಚ್ ಸಿ ಮಾದೇವಪುರ ಇರಬಹುದು, ಪರಮೇಶ್ವರ್ ಇರಬಹುದು, ಪ್ರಿಯಾಂಕ್ ಖರ್ಗೆ ಇರಬಹುದು, ನಮ್ಮ ಇವರೆಲ್ಲ ಹಿಂಗಾದ್ರೆ ಇದು ಒಳ ಮೀಸಲಾತಿ ಪರ್ಸೆಂಟೇಜ್ ಜಾಸ್ತಿ ಕೊಡ್ಬೇಕಾಗ್ತದ, ಹಂಗ್ ಮಾಡಕ್ ಹೋಗ್ಬೇಡ್ರಿ, ಹಿಂಗಾದ್ರ ಬಗೆಲ್ಲ ಅಂತೇಳಿ ಮತ್ತೆ ಅವರ ಒಂದು ಜಾತಿದವರಿಗೆ ಹೆಬ್ಬಿಸಿ ಕೂಡಿಸ್ತಾರ. ಏನಂತೇಳಿ ನೀವು ಇದ್ರ ಧರಣಿ ಕೊಡ್ರಿ, ಅವ್ರಿಗೆ ಹೆಚ್ಚು ಕೊಡ್ಲಾಕತ್ತಾರ ಸಮಾಜದವ್ರ ಜನಸಂಖ್ಯೆ ಅನುಗುಣವಾಗಿ. ಅವ್ರು 8 ದಿವಸದಲ್ಲಿ ಸ್ಟ್ರೈಕ್ ಮಾಡ್ತಾ ಈ ರಾಜ್ಯದಂತ ಅವ್ರು ನಮ್ಮ ಪಾಲವಾಗಿ ನಾವು ನಮಗಾರು ಅವರಾರು ಸಮಪಾಲ ತಗೋತಾರೆ. ಇದು ನಮ್ಮ ಸಮಾಜದ ಒಂದು ಗೇಡು. ಕತಿಗೇಡನ ಅನ್ಬೇಕು, ನಮ್ ಕರ್ಮ ಅನ್ಬೇಕು. ಆಯ್ತು ಪರವಾಗಿಲ್ಲ, ಜಾತಿ ಮಾಡಿತ್ತು, ಸರ್ಕಾರ ಮಾಡಿತ್ತು, ನಾ ಆದೇಶ ಮಾಡಿತ್ತು. ಪ್ರವರ್ಗ ಜನಸಂಖ್ಯೆ ಬಾಬಾ ಸಾಹೇಬ್ ಹೇಳಿದಂತ ಪ್ರವರ್ಗ ಎ ಅಲ್ಲಿ ನಮಗೆ ಒಂದು ನ್ಯಾಯಯುತವಾಗಿ ಕೊಟ್ಟಿದೆ.
ಅದು ಕೊಟ್ಟರು ಇವತ್ತಿನ ದಿವಸ ರಾಜ್ಯಪಾಲರು ಹೋಗಿ ಅಂಗಳದಲ್ಲಿ ಬಿದ್ದರು. ಅವ್ರು ಯಾವ ರೀತಿಯಾಗಿ ಮತ್ತದು ವಾಪಸ್ ಕಳಿಸಿದ್ದಾರೆ. ರಾಷ್ಟ್ರಪತಿ ಅಂಕಿತಗೊಳಿಸ್ತಾರೆ. ಇನ್ನ ಬಿ ಆಗಿಲ್ಲ. ಇನ್ನಾದ್ರೂ ನಮ್ಮ 39 ವರ್ಷ ಹೋರಾಟ ನಡೀತಾ ಇದೆ. ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯ ಆಗಿರ್ಬೋದು, ಇವತ್ತು ರಾಜ್ಯ ಸಚಿವ ಸಂಪುಟದಲ್ಲಿರುವಂತ ಬಲಗೈ ಸಮಾಜ ಸಚಿವರು, ಇವತ್ತು ನಮ್ಮ ಎಡಗೈ ಸಮಾಜ ಸಚಿವರು, ಇದಕ್ಕೊಂದು ಬಹಳ ಇವತ್ತು ನೋಡಿ ನೀವು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ನೀವು ಬಂದಿರ್ತಕ್ಕಂಥ ಇವತ್ತು ಟಿಕೆಟ್ ತಗೋಬಹುದು, ಇವತ್ತು ಶಾಸಕರಾಗಿರ್ಬೋದು, ಇವತ್ತು ಸಚಿವರಾಗಿರ್ಬೋದು. ಈ ಒಂದು ಸಮಾಜ ಹೆಸರಿನ ಮೇಲೆ ನೀವು ಟಿಕೆಟ್ ತಗೋತೀರಿ, ಸಮಾಜ ಹೆಸರಿನ ಮೇಲೆ ಸಚಿವರಾಗ್ತೀರಿ, ಶಾಸಕರಾಗ್ತೀರಿ. ಆದ್ರೆ ಸಮಾಜ ವಿಷಯ ಬಂದಾಗ ನೀವೆಲ್ಲೋ ಮೂಲೆಯಲ್ಲಿ ಕುಂತು ಬರೀ ನಾವಿಬ್ಬರು ಮೂರು ಚರ್ಚೆ ಮಾಡ್ತೀರಿ. ಬಹಿರಂಗವಾಗಿ ಹೋರಾಟ ಮಾಡಕ್ ಬರಲ್ಲ, ಬಹಿರಂಗವಾಗಿ ಅಧಿವೇಶನದಲ್ಲಿ ಚರ್ಚೆ ಮಾಡಕ್ ಆಗಲ್ಲ. ಹಂಗಂದ್ಮೇಲೆ ನೀವು ನಮ್ಮ ಬಾಬಾ ಸಾಹೇಬ್ ಹೇಳಿದ್ರೆ ಜಾತಿಯಲ್ಲಿ ಬಂದು ಟಿಕೆಟ್ ತಗೋಬೇಡ್ರಿ, ಜನರಲ್ ಆಗಿ ಓದ್ತೀವಿ, ನಮ್ಮ ಹೋರಾಟ ನಾವು ಮಾಡ್ತೀವಿ, ನಾವು ಜನರಲ್ ಕಾರ ಹೋಗ್ತೀವಿ, ಸುಗರ್ ಸಹಾಯಕಾಗಿ ನಾವು ಎಲ್ಲಾರ ಹೋಗ್ತೀವಿ. ನೀವು ಏನಾರ ಮಾಡ್ಕೊ, ನಿಮ್ ಟಿಕೆಟ್ ನೀವು ಜನರಲ್ ತಕ್ಕೊರಿ, ನಮ್ಮ ಅದ್ರ ಬಂದು ನೀವು ಟಿಕೆಟ್ ತಗೊಳಕ್ ಹೋಗ್ಬಾರ್ರಿ. ಇನ್ನು ಮುಂದೆ ಆದ್ರೂ ಒಂದ್ ವೇಳೆ ಇದೇ ರೀತಿ ನೀವು ಮಾಡ್ಕೊಂಡು ಹೋದ್ರೆ ಇಡೀ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣವಾದ ಒಂದು ಹೋರಾಟ ಮಾಡಬೇಕಾಗಿತ್ತ. ಎಚ್ ಸಿ ಮಾಧವಪ್ಪನವರು ವಿಶೇಷವಾಗಿ ಈ ವಿಷಯದಲ್ಲಿ ಬಹಳ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ಇದೇ ರೀತಿ ಮಾಡಿದ ಸಲಕ ಪರಮೇಶ್ವರಿಗೆ ಲಾಸ್ಟ್ ಟೈಮ್ ಸೋಲು ಉಣಿಸಿದ್ವಿ, ಅವ್ರಿಗೆ ಇನ್ನ ಹರಿವಿಲ್ಲ. ಇದೇ ತರ ಹೀಗೆ ಮಾಡಿದ್ರಪ್ಪ ಅಂದ್ರೆ ನಮ್ಮ ಸಮಾಜ ಮತ್ತೆ ನಿಮ್ಗ ಒಂದು ಉತ್ತರ ಕೊಡಬೇಕಾಗ್ತದ. ಪ್ರತಿಯೊಂದು ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಾವು ಕೇಳ್ತಾ ಇದೀವಿ. ನಮ್ಮ ಹಕ್ಕು ನಾವೇನು ನಿಮ್ಮ ಮನೆಯಿಂದ ಕೇಳ್ತಿದ್ದಿಲ್ಲ, ನಿಮ್ಮ ಅಪ್ಪನ ಮನೆಯಿಂದ ಕೇಳ್ತಾ ಇದ್ದಿಲ್ಲ. ನಮ್ದು ಏನ್ ಹಕ್ಕದ, ಜನಸಂಖ್ಯೆ ಎಷ್ಟದ, ಅಲ್ಪ ಕೊಡ್ರಿ, ಬಹುಸಂಖ್ಯಾತ ಇದ್ರೆ ಬಹುಸಂಖ್ಯಾತ ಕೊಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರನ ಆದೇಶ ಆಗಿದೆ, ಕೋರ್ಟ್ ಆದೇಶ ಆಗಿದೆ. ಆದ್ರೂ ಇಲ್ಲಿ ತನ ಸುಮ್ಮನೆ ಹೇಳ್ಕೊಂಡ್ ಬರ್ತಾ ಇದ್ರಿ, ಚುನಾವಣೆ ಬರತ್ತ ಹೇಳ್ಕೊಂಡ್ ಬರ್ತೀರಿ. ಆ ಟೈಮಿಗೆ ಏನಾರ ಬಂದ್ ಮತ್ತೆ ಅದಕ್ಕೆ ಆಶ್ವಾಸನೆ ಕೊಡ್ತೀರಿ, ಮತ್ತೆ ನಾವು ಕುರಿಗಳಾಗ್ತೀವಿ. ನಿಮ್ಗ ಈ ತರ ಮಾಡಕ್ ಹೋದ್ರೆ ಮುಂದೆ ನಿಮ್ಗ ಬಹಳ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಮಗ ದೊಡ್ಡ ಪ್ರಮಾಣದ ಉತ್ತರ ಕೊಡಬೇಕಾಗ್ತದೆ ಅಂತ ಹೇಳಿ ನಾನು ಕೇಳ್ಕೊತೀನಿ. ಮಲ್ಲಿಕಾರ್ಜುನ್ ಜಿನ್ಕಿ.